ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇದ್ಯಾವ ರೀತಿ ಲೀಲೆ ಅಮ್ಮ? ದೇವಿ ಕೃತಿಕೆಯರಿಂದ ಶಪಿತನಾದ ಕೌಶಿಕ ಮತ್ತು ಷಷ್ಠಿ ದೇವಿಯ ಆಶೀರ್ವಾದದಿಂದ ಬೆಳೆದ ವೈನಿಧಿ ಇವರಿಬ್ರು ಮಿಲನ ಆಗೋದು ಸಾಧಾರಣ ವಿಷಯ ಅಲ್ಲ. ಸೃಷ್ಟಿಯಲ್ಲಿ ಈಗೇನ್ ಘಟನೆ ನಡೀತಾ ಇದೆಯೋ ಅದು ಮೊದಲೇ ನಿರ್ಧಾರ ಆಗಿದೆ. ಯಾವುದೇ ಘಟನೆ ವಿನಾಕಾರಣ ನಡೆಯೋದೇ ಇಲ್ಲ. ನಿರೀಕ್ಷಿಸು, ಸಮಯ ಬಂದಾಗ ಎಲ್ಲಾನು ಗೊತ್ತಾಗುತ್ತೆ. ಜಯವು ದೇವಿ ಜಯವು ದೇವಿ ಜಯವು ಷಷ್ಠಿ ದೇವಿ, ಜಯವು ದೇವಿ ಜಯವು ದೇವಿ ಜಯವು ಷಷ್ಠಿ ದೇವಿ. ಮಾಡೋದೆಲ್ಲ ಅವನ ದೆಸೆಯಿಂದ ನಾನು ಬಯಸ್ಕೋಬೇಕು. ಪೂರ್ತಿ ಊರ್ ಜನರ ಮುಂದೆಲ್ಲ ನಮ್ಮ ಮರ್ಯಾದೆ ತೆಗಿತಾನೆ. ಇವತ್ತಿ ನನ್ನ ಮಗನ್ನ ನಾನು ಇವನಿಗೆ ಸರಿಯಾಗಿ ಕೊಡ್ತೀನಿ. ನೀನು ಸಾಕು ತಗೋ ಹಾಲು. ಅಮ್ಮ, ನಿಮಗೆ ಮುಂಚೆನೆ ಹೇಳಿದ್ದೆ, ಎದೆ ತಡ್ಕೊಂಡು ಹೇಳಿದ್ದೆ, ಈ ಅಪಶಕುನ ಏನಾದ್ರೂ ಒಂದು ಮಾಡೇ ಮಾಡ್ತಾನೆ ಅಂತ. ಆದ್ರೆ ಈ ಮನೇಲಿ ನನ್ನ ಮಾತನ್ನ ಯಾರು ಕೇಳ್ತಾರೆ ಹೇಳಿ? ಅಯ್ಯೋ, ಸಮಾಧಾನ ಮಾಡ್ಕೋ, ಸುಮ್ನಿರು. ಸುತ್ತಮುತ್ತ ನೋಡ್ಕೊಂಡ್ ಮಾತಾಡು. ಕೌಶಿಕ್ ಇಲ್ಲೇ ಕೂತಿದ್ದಾನೆ, ಅವನಿಗೆ ಬೇಜಾರಾಗಲ್ವಾ? ಹಾ, ನಿಮಗೆ ಯಾವಾಗ್ಲೂ ಬರೀ ಇವಂದೇ ಚಿಂತೆ. ಆದ್ರೆ ಇವತ್ತು ಊರವ್ರ ಮುಂದೆ ನಮ್ಮ ಮನೆ ಮರ್ಯಾದೆ ಏನು ಹೋಗಿದೆಯೋ ಅದ್ರ ಬಗ್ಗೆ ಯಾರು ಚಿಂತೆ ಮಾಡ್ತಿಲ್ಲ. ಅಮ್ಮ, ನಂಗೊಂದು ಮಾತು ಹೇಳಿ, ಅಂತದ್ ಏನಾಗಿತ್ತು ಏಣಿಯಿಂದ ಇಳಿಯಕ್ಕಾಗದೇ ಇರೋಂಥದ್ದು? ಒಂದು ಹುಡುಗಿ ಹತ್ತಿ ಇವನ್ನ ಕೆಳಗಿಳಿಸ್ಬೇಕಾಗ್ಬಂತು. ಇವನ್ ದೆಸೆಯಿಂದ ಎಷ್ಟು ಮರ್ಯಾದೆ ಹೋಗುತ್ತೆ ಗೊತ್ತಾ ನಂಗೆ? ಕಿರಣ್, ವರ್ಷದಿಂದ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಮರ್ಯಾದೆ ಎಲ್ಲ ಒಂದೇ ಕ್ಷಣಕ್ಕೆ ಮಣ್ಣಾಲಾಗ ಹೋಗುತ್ತೆ. ಅಮ್ಮ, ಇವನಿಗೆ ನಾನು ಬುದ್ಧಿ ಹೇಳಿಲ್ಲ ಅಂದ್ರೆ ನನ್ನ ಹೆಸರು ಬದಲಾಯಿಸಿ. ಸಮಾಧಾನ ಮಾಡ್ಕೋ. ಏನು ಕೌಶಿಕ್, ಏನಕ್ಕೆ ಹಾಕಿ ಬರ್ತಾ ಇದೆಯಾ? ಏನ್ ನೀರ್ ಹಾಕ್ತೀಯ ನನ್ ಮೇಲೆ? ಹೋಗು, ದೂರ ಹೋಗು. ಅಮ್ಮ ನೋಡಿ ಇವನ್ನ. ಅಜಯ್, ಮತ್ತೆ ಫ್ಯೂಸ್ ಆಫ್ ಆಗಿದೆ, ಯಾರಾದ್ರೂ ತಡೀರಿ ಇವನ್ನ. ತಣ್ಣಗಿರೋ ನೀರು, ತಲೆ ಬಿಸಿ ಕಮ್ಮಿ ಆಗುತ್ತೆ, ತಗೋ. ಹೋಗ. ನೀರಿನ ಚಲ್ಬಿಟ್ಯಾ? ಎಸಿ ಬೇಕಾಗಿರೋದು ನಿನ್ನ ಈ ಮನೆಯಿಂದ. ನಿನಗೆ ತಟ್ಟಿರೋ ಶಾಪ ದೆಸೆಯಿಂದ ಪೂರ್ತಿ ಮನೆ. ಇನ್ನೊಂದು ಮಾತು ಬರಬಾರ್ದು. ಕೌಶಿಕ್, 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 ಪ್ರಸಾದ ತಗೊಂಡು ಹೋಗು ಕಂದ. ನಿನಗೆ ಎಷ್ಟು ಸಾರಿ ಹೇಳಿದ್ರು ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಿ ಕೆಲಸ ಮಾಡೋದಿಲ್ಲ ಅಲ್ವಾ? ಎಷ್ಟು ಸಾರಿ ಹೇಳಿದೀನಿ ಶಾಪದ ಬಗ್ಗೆ ಕೌಶಿಕ್ ಹತ್ರ ಮಾತಾಡಬೇಡ ಅಂತ, ಆದ್ರೆ ನೀನ್ ಮಾತ್ರ ಬದಲಾಗೋದೇ ಇಲ್ಲ. ಚೆನ್ನಾಗಿದೆ ಅಪ್ಪ, ತಪ್ಪು ಮಾಡೋದೆಲ್ಲ ಅವನು, ಮನೆ ಮರ್ಯಾದೆನೆಲ್ಲ ತೆಗಿಯೋದು ಅವನು. ಆದ್ರೆ ಆಮೇಲೆ ಬೈಸ್ಕೊಳ್ಳೋದು ಹೊಡ್ಸ್ಕೊಳ್ಳೋದು ಮಾತ್ರ ನಾನು. ಕಿರಣ್, ಚೆನ್ನಾಗಿದೆ. ಕೌಶಿಕ್ ಅಣ್ಣ, ಕಸ್ತೂರಿ, ನೀನೇ ನಿಮ್ಮಣ್ಣಂಗೆ ಅರ್ಥ ಮಾಡಿಸು. ತನ್ನ ಕಾಲ ಮೇಲೆ ತಾನೇ ಕಲ ಹಾಕೊಳ್ಳೋ ತರ ಎಕ್ಸಾಂಪಲ್ ಆಗ್ತಾ ಇದ್ದಾನೆ. ಪದೇ ಪದೇ ಕೌಶಿಕಿಗೆ ಯಾಕೆ ಛೇಡಿಸ್ತಾನೆ ಗೊತ್ತಾಗ್ತಿಲ್ಲ. ಕೌಶಿಕಿಗೆ ಕೋಪ ಬಂದಿದ್ದಿನ ಆಮೇಲೆ ಭಗವಂತನ ಕೈಯಲ್ಲೂ ತಡಿಯಕ್ಕಾಗಲ್ಲ. ಕೌಶಿಕ್ ಅಣ್ಣ ಹಾಗೆಲ್ಲ ಮಾಡಲ್ಲ. ಅಮ್ಮ ಇದಾರಲ್ವಾ, ಅವರೆಲ್ಲ ನೋಡ್ಕೊಂತಾರೆ. ಕೌಶಿಕ್ ಅಣ್ಣ ಅಮ್ಮನ ಮಾತಿಗೆ ಯಾವತ್ತೂ ಇಲ್ಲ ಅನ್ನಲ್ಲ. ಎಸಿ ಬೇಕಾಗಿರೋದು ನಿನ್ನ ಈ ಮನೆಯಿಂದ. ನಿನಗೆ ತಟ್ಟಿರೋ ಶಾಪ ದೆಸೆಯಿಂದ ಪೂರ್ತಿ ಮನೆ. ನನ್ನ ಮುದ್ದಿನ ಬಂಗಾರದಂಥ ಮಗ ನೀನು. ನಿನ್ನ ಜೊತೆ ಇರೋ ಪ್ರತಿ ಕ್ಷಣ ನನಗೆ ದೇವ್ರ ಅನುಗ್ರಹಿಸಿರೋ ವರ ಅನ್ಸತ್ತೆ. ಹಾಗಿರುವಾಗ ಈ ಶಾಪ ಗೀಪ ಅಂತೆಲ್ಲ ಅನ್ಕೊಂಡು ಮನ್ಸಿಗೆ ಯಾಕೆ ನೋವು ಮಾಡ್ಕೋತೀಯ ಹೇಳು? ಇವತ್ತು ನನಗೆ ಅವ್ರು ಕಾಣಿಸಿದ್ರಮ್ಮ. ಅದೇ ನನಗೆ ಶಾಪ ಕೊಟ್ಟರು. ನಾನು ಏನ್ ಮಾಡಿದ್ರು ಕೆಳಗಿಳಿಯಕ್ ಆಗ್ತಿರ್ಲಿಲ್ಲ. ಅಯ್ಯೋ, ನೀನಿವತ್ತು ನಿನ್ ಮಾತ್ರೆ ತಗೊಳ್ಳದೆ ಮರ್ತ್ ಹೋಗಿದ್ದೆ. ಅದಕ್ಕೆ ತಲೆಯಲ್ಲಿ ಅದೇ ವಿಷಯಗಳು ಓಡಾಡ್ತಾ ಇದೆ ಅಷ್ಟೇ. ನೀನ್ ಟೈಮಿಗೆ ಸರಿಯಾಗಿ ಮಾತ್ರೆ ತಗೊಂಡ್ರೆ ಆಗ ಇಂಥದ್ ಯಾವ್ದು ನಿನ್ ತಲೆಗೆ ಬರಲ್ಲ. ನೀನೇ ನೋಡ್ಬೇಕಾದ್ರೆ. ಅರ್ಥ ಆಯ್ತಾ? ತಗೋ, ಮೊದ್ಲು ಮಾತ್ರೆ ತಗೋ. ಹಾ,
ನನ್ನ ಬಂಗಾರ. ಎಷ್ಟ್ ದಿನ ಅಂತ ಯಾರು ಏನೋ ಮಾಡ್ದಿರಕ್ಕಾಗತ್ತತ್ತೆ. ಈಗ ನೀವೇ ಹೇಳಿ, ಯಾವಾಗ್ಲೂ ಅಮ್ಮನ್ ಸರಗಲೆ ಗಂಟು ಹಾಕೊಳಕ್ಕಾಗತ್ತಾ ಹೇಳಿ? ಅತ್ತೆ, ಈಗಿರೋದು ಒಂದೇ ದಾರಿ, ಹೆಂಡ್ತಿ. ತಾಯಿನ ಬಿಟ್ರೆ ಹೆಂಡ್ತಿಗ್ ಮಾತ್ರ ಒಬ್ಬ ಗಂಡಸನ್ ಸುಧಾರ್ಸಕ್ ಆಗೋದು. ನೀನ್ ಚೆನ್ನಾಗಿ ನಿನ್ ಗಂಡನ್ನ ಸುಧಾರಿಸ್ತಾ ಇದೆಯಲ್ಲ. ಅತ್ತೆ, ಏನ್ ಹೇಳ್ತಿದ್ದೀರಾ? ಸುಧಾರಿಸ್ತಿಲ್ಲ ಆದ್ರೆ ಹಾಳ್ ಮಾಡಿಲ್ವಲ್ಲ? ನಾನ್ ಹೇಳೋ ಎಲ್ಲಾ ಮಾತನ್ನು ಕೇಳ್ತಾರೆ. ಯಾವ ಅನುಮಾನನೂ ಇಲ್ಲ. ನನಗಂತೂ ಸರ್ವಗುಣ ಸಂಪನ್ನಳಾದ ಹೆಂಡತಿ ಸಿಕ್ಬಿಟ್ಟಿದ್ದಾಳೆ. ಇವಳು ಮಾತಿಗೆ ಯಾವ್ದಾದ್ರು ಇಲ್ಲ ಅನ್ನಕ್ಕಾಗತ್ತಾ? ನೋಡಿದ್ರ ಅತ್ತೆ? ನೋಡಿ, ನಾವೇನ್ ಹೇಳೋದು ಅಂತಂದ್ರೆ ಕೌಶಿಕಗ್ ಮದ್ವೆ ಮಾಡಿಸ್ಲೇಬೇಕು. ಮದ್ವೆ ಆದ್ಮೇಲೆ ನೋಡಿ ಅವನ್ ಜೀವನ ಸಖತ್ತಾಗಿರತ್ತೆ. ಕೌಶಿಕ್ ಈಗ ಹುಷಾರಾಗಿದ್ದಾನಮ್ಮ. ಊರ್ಮಿಳಾ ಬಂದ್ಲು ಅಂದ್ರೆ ಊರ್ಮಿಳನ್ನ ಕೇಳೋಣ ಬಿಡಿ. ಅಲ್ಲ, ನೀನು ಕೌಶಿಕ್ ಮದ್ವೆ ಬಗ್ಗೆ ಏನೆಲ್ಲ ಅನ್ಕೊಂಡಿದ್ಯಾ? ಅಲ್ಲ ಅಂದ್ರೆ ಕೌಶಿಕ್ಗೆ ಮದ್ವೆ ಅಂತೂ ಮಾಡ್ಲೇಬೇಕಲ್ವಾ? ನಿನ್ನ ಅಭಿಪ್ರಾಯ? ನನ್ ಮನ್ಸಿನ ಮಾತನ್ನ ಹೇಳ್ಬಿಟ್ರಿ ನೀವು. ನನ್ನ ದೃಷ್ಟಿಲಿ ನಮ್ ಕೌಶಿಕ್ಗೋಸ್ಕರ ಒಬ್ಳು ಒಳ್ಳೆ ಹುಡುಗಿ ಇದ್ದಾಳೆ. ಅವಳಂತೂ ಏಕ್ದಮ್ ನಮ್ ಕೌಶಿಕ್ಗೆ ಪರ್ಫೆಕ್ಟ್ ಆಗಿರ್ತಾಳೆ. ಆದ್ರೆ 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 ಕೌಶಿಕ್ಗೆ ಯಾರು ಏನು ಹೇಳ್ಬಾರ್ದು. ಯಾಕಂದ್ರೆ ಅವನೊಂದ್ ವೇಳೆ ಬೇಡ ಅಂದ್ಬಿಟ್ರೆ? ಕೌಶಿಕ್ಗೆ ಹೇಳ್ದೆ ಈ ಮದ್ವೆನ ಹೇಗ್ ಒಪ್ಸೋದು? ನಾವ್ ಇದೀವಲ್ಲಪ್ಪ, ನಾವೆಲ್ಲ ನೋಡ್ಕೋತೀವಿ. ಈಗ ಫಿಕ್ಸ್ ಅಲ್ವಾ? ಸಂಜೆ 6 ಗಂಟೆಗೆ ನಮ್ಮ ಮನೆಗ್ ಬನ್ನಿ ಅಂತ ಕರಿತೀನಿ.